ಏ ದೇವಕಿ, ಎಲ್ಲಿ ಹೋದ್ಯಾ ದೇವಕಿ? ಹೋಗ್ತೀರ? ಬಂದಿರಿ, ಬಂದೆ ಬರಾಕತ್ತೇನ್ರಿ. ಏನು ಬಂದೆ ಅಂತ ಏನು ಬರೋದಲ್ಲ, ಏನಲ್ಲ ಮುಂದಕ್ಕೆ ಅಲ್ಲೇ ಧ್ವನಿ ಕೊಡ್ತಿದ್ದಿ ಹೊರತಾಗಿ ಮುಂದಕ್ಕೆ ಬರೋದಲ್ಲ ನೀನು. ಅಯ್ಯಯ್ಯ ಬಂದಿನ್ರಿ, ಬರಾಕತ್ತೇನಿ. ಅದು ಹಿಟ್ಟು ತಕೊಳಕತ್ತಿದ್ನಿ, ಮತ್ತು ಗಂಟು ಕಟ್ಟಿಬಿಟ್ರೆ ಸರಿ ಆಕತಿ, ಇಲ್ಲಾಂದ್ರೆ ಹುಳ ಎಲ್ಲ ಬರ್ತಾವ. ಒಂದು ಗಂಟು ಕಟ್ಟಾಕತ್ತಿದ್ದೇನೆ ರೀ, ಬಂದ ಬಿಟ್ಟೆ. ಏನು ರೀ ಅತ್ತಿಯವ್ರ, ಏನಾರು ಬೇಕಾಗಿತ್ತು? ಚಹಾ ಬೇಕ್ರೆ? ಬಿಸಿ ಬಿಸಿ ಚಹಾ ಬೇಕ್ರೆ ಇಲ್ಲ ಕಾಫಿ ಬೇಕ್ರೆ? ಏನು ಬೇಕಾಗಿತ್ತು ನಿಮ್ಗೆ? ಯಾಕೆ ಕರೆದ್ರಿ? ಇಲ್ಲ ನನಗೇನು ಬೇಡ. ಮತ್ತು ಮಧ್ಯಾಹ್ನ ಊಟಕ್ಕೆ ಏನೇನು ಅಡುಗೆ ಮಾಡಾಕತ್ತಿ? ಪೂರಿ ಮಾಡಿಟ್ಟನ್ರಿ, ಪಲ್ಯ ಮಾಡಿಟ್ಟನಿ, ಮತ್ತು ಅನ್ನ ಒಲೆ ಮೇಲೆ ಆಗಾಕತ್ತೈತಿ, ಸಾಂಬಾರು ಮಾಡ್ತೇನೆ ರೀ. ಇಷ್ಟ ಮತ್ತೇನು ಮಾಡಲಿ ನೀವು ಹೇಳ್ರಿ, ಏನಾರ ಬೇರೆ ಮಾಡಿಕೊಡ್ತೇನೆ. ಅಲ್ಲ, ಏನು ಹುಡುಗಿದೆಯಾ ನೀನು? ಹೊಸದಾಗ ಮದುವೆ ಆಗೈತಿ. ಹೌದು, ಮನೆಗೆ ಏನು ಅಡುಗೆ ಮಾಡ್ತಾರೆ ಏನಿಲ್ಲ ಅಂತ ಹೇಳಿ ಕೇಳಿ ಅಡುಗೆ ಮಾಡ್ಬೇಕನ್ನ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಏನು ಮನ್ಸಳ ನೀನು? ಬೆಳಗಿನ ತಿಂಡಿ ತಿಂತಾರೆ ಪೂರಿನ ಯಾರದ, ಮಧ್ಯಾಹ್ನ ಊಟಕ್ಕೆ ಪೂರಿ ಪಲ್ಯ ತಿಂತಾರೇನು? ಹೌದ್ರಿ ಅತ್ತಿಯರ, ನಾನು ಕೇಳಬೇಕಾಗಿತ್ತು. ಮತ್ತು ನಮ್ಮ ಕಡೆಗೆಲ್ಲ ಮಧ್ಯಾಹ್ನ ಊಟಕ್ಕೂ ಪೂರಿ ತಿಂತಾರೆ, ಹಾಗಾಗಿ ಬೆಳಗಿನ ಹಿಟ್ಟು ಸ್ವಲ್ಪ ಜಾಸ್ತಿ ಉಳಿದಿತ್ತು, ಹಾಗಾಗಿ ಪೂರಿ ಮಾಡಿದಿರಿ. ನಾಳೆಯಿಂದ ಮಾಡಂಗಿಲ್ಲ ತಗೋರಿ, ಬೇರೆ ಏನು ಅಡುಗೆ ಮಾಡ್ಬೇಕು ಅಂತ ನೀವು ಹೇಳ್ರಿ, ನಾನು ಅದನ್ನು ಮಾಡ್ತೀನಿ. ನೀನು ನಾಳೆಯಿಂದ ದಿನ ಅಡುಗೆ ಮಾಡ್ಬೇಕಾರೆ ನಾನು ಕೇಳಿ ಅಡುಗೆ ಮಾಡ್ಬೇಕು. ಏನು ಅಡುಗೆ ಮಾಡ್ಬೇಕಂತ ನಾನು ಹೇಳ್ತೀನಿ. ನಾವು ಯಾರು ಮನೆಯಾಗಿಲ್ಲ ಅಂದ್ರೂ ನೀನು ಅಷ್ಟು ಅಡುಗೆನೂ ಮಾಡಿಟ್ಟಿರ್ಬೇಕು. ಏನೇನು ಗೊತ್ತಾನೆ? ರೊಟ್ಟಿ, ಬದ್ನಿಕಾಯಿ ಪಲ್ಯ, ದಿನ ಒಂದೊಂದು ಥರ ಪಲ್ಯ ಆಗ್ಬೇಕು, ಒಂದು ಕಾಳಿನ ಪಲ್ಯ ಆಗ್ಬೇಕು, ಕೆಂಪು ಚಟ್ನಿ ಇರಬೇಕು ದಿವಸ, ಶೇಂಗಾ ಪುಡಿ ಚಟ್ನಿ ಬೇಕು, ಬಿಸಿ ಅನ್ನ, ಬಿಸಿ ಬೇಳೆ ಸಾರು, ಇಷ್ಟು ಬಿಸಿ ಬಿಸಿದ ಆಗಬೇಕು. ನೀನು ಊಟಕ್ಕೆ ಕುಂದ್ರೆ ಹೊತ್ತಿಗೆ ಮಾಡಬೇಕು. ಅದನ್ನು ಬಿಟ್ಟು ನೀನು ಬೆಳಗ್ಗೆನೇ ಬೇಯಿಸಿಟ್ಬಿಟ್ಟೆ ಅಂದರೆ ತಣ್ಣಂದು ಯಾರು ತಿಂತಾರೆ ಅದನ್ನು? ಆತ್ರಿ ಅತ್ಯಾರ, ಆತ್ರಿ, ಹಂಗೆ ಮಾಡ್ತೀನಿ ರೀ. ಸರೋಜವ್ವ, ಸರೋಜವ್ವ ಅದೇನ ಮನ್ಯಾಗ? ಹೊರಗೆ ಯಾರೋ ನಾನು ಕರೆಯಕತ್ತಾರ, ಹೋಗಿ ನೋಡ್ಕೊಂಡು ಬರ್ತೀನಿ. ಅಲ್ಲಿ ತನಕ ಕಣ್ಣೀರು ಒರೆಸ್ಕೊಂಡು ಮುಖ ಎಲ್ಲ ಚಂದಾಗಿ ನೀಟಾಗಿ ಇಟ್ಕೋಬೇಕು. ಯಾರು ಬಂದವಾಗ ಮುಖ ಹಿಂಗೆ ಜೋದು ಬಿಟ್ಕೊಂಡು ಇರೋದಲ್ಲ. ಅಯ್ಯೇ ಪಾರಕ್ಕ ಬಾರ, ಮತ್ತೆ ಬಂದು ಅಲ್ಲ ಒಳಗೆ. ನಾನು ಹೊರಗೆ ಬರಾಕತ್ತಿದ್ದೆ ನೋಡಿ, ಯಾರೋ ಬಂದರನ್ನ ಅಂತ ನೋಡಿಕೆ ಅಂತ. ನೀನೇ ಬಂದು ಒಳಗೆ, ಚಲೋ ಆತದ. ನಾ ಏನು ಮಾತಿಗೆ ಚಲೋ ಆತು ಒಳಗೆ ಬಂದಿದ್ದೆ ಅಂತ ಹೌದಲ್ಲ? ಯಾಕಾರ ಒಳಗೆ ಬಂದ್ಲ ಅನಿಸುತ್ತೀನಿ ಈಗ. ಇಲ್ಲ ಬಿಡ, ನಾನು ನಿನ್ನ ಸೊಸೀನ ನೋಡೋಣ ಅಂತ ಬಂದೆ. ಹೊಸ ಮದುಮಗಳು ಹೆಂಗದಳ, ಮನೆಯಾಗ ಏನೇನು ಮಾಡ್ತಾಳ ಅಂತ ನೋಡೋಣ ಅಂತ ಬಂದೆ ಅಷ್ಟೆ. ಚಲೋ ಆತು ಬಿಡ ಬಂದಿದ್ದೆ. ಇನ್ನೇನು ಹೊಸ ಮದುಮಗಳು ಏನು ಮಾಡ್ತಿರ್ತಾಳೆ? ಎಲ್ಲರೂ ಮಾಡೋದು ಕೆಲಸ, ನಾವು ಮನೆಯಾಗಿನ ಕೆಲಸ ಅಷ್ಟೆ. ಅಯ್ಯಯ್ಯ ತಂಗಿ, ತಿರುಗಾಯ್ತಲಾಗ ಒಂಚೂರು ಮಕ್ಕ ನೋಡೋಣ ನಿಂದು. ಆರಾಮದಿರಿ ಆಂಟಿಯವ್ರೆ? ಆರಾಮದೇವು ನೋಡುವ. ಮತ್ತು ಏನಂತಿ, ಹೊಸ ಮದುಮಗಳು, ಹೊಸ ಮನೆ, ನೀ ಬರ್ತಿ ಅಂತೇಳಿ ಹೊಸ ಅಡುಗೆ ಮನೆಯೂ ಕಟ್ಟಿಸ್ಬಿಟ್ಟಾರ ಅವರು, ಗೊತ್ತಾನ? ಎಷ್ಟು ಚಂದ ಮಾಡ್ಯಾಳ ನೋಡಿ ಅಡುಗೆ ಮನೇನ. ಹೌದ್ರಿ, ಹೌದು, ಭಾಳ ಚಂದ ಐತ್ರಿ. ಮತ್ತು ನಂಗಿರೋ ಮಗ ಒಬ್ಬನ, ಮತ್ತು ಮದುಮಗಳು, ಹೊಸ ಮದುಮಗಳು ಅದ ಹಳೆ ಅಡುಗೆ ಮನ್ಯಾಗ ಅಡುಗೆ ಮಾಡಂದ್ರೆ ಹೆಂಗಾಕೈತಿ? ಅದಕ್ಕೆ ಹೊಸ ಅಡುಗೆ ಮನೆ ಮಾಡಿಸಿದ್ನವ. ಚಂದಾಗೈತಿಲ್ಲ ಹೊರಕ? ಚಂದಾಗೈತಿ. ನೀನು ಮಾಡೋ ಕೆಲಸಕ್ಕೆ ಹೆಸರಿಡೋದು ಹೋದನ ಭಾರಿ ಚಂದ ಮಾಡಿಸಿ, ಕಡಿಮೆ ಖರ್ಚಿನಾಗ. ಎಲ್ಲ ಹಳೆ ಕಾಲದ ಮಾಡಲ್ ಬೇಕಂತ ಹೇಳಿ ಮಾಡ್ಸೇನೆ ನೋಡು. ಎಲ್ಲ ಹಳೆ ಕಾಲದ ಪೇಂಟಿಂಗಿಂದ ಹಿಡಿದು ಒಳಗೆ ಅಡುಗೆ ಮನೆಗಿಡ ಸಾಮಾನದಿಂದ ಹಿಡಿದು ಅಷ್ಟು ಹಳೆ ಕಾಲದ. ನಂಗೆ ಒಂಚೂರು ಹಳೆ ಕಾಲದಕ್ಕೆಲ್ಲ ನಂಗೆ ಅವೆಲ್ಲ ಭಾಳ ಇಷ್ಟ. ಅದಕ್ಕೆ ಬಿಡೇ ಸರೋಜವ್ವ, ಹಳೆ ಕಾಲದಂದ್ರೆ ಏನು? ಹಳೆ ಕಾಲದ ಈಗಿನ ಹುಡುಗೆಲ್ಲ ಭಾಳ ಇಷ್ಟಪಡ್ತಾವೆ. ನಾವೆಲ್ಲ ಅವಾಗ ಬಿದಿರಿಂದ ನೆರಗಿ ಕಟ್ಕೊಂತಾರಲ್ಲ ಬಸಲ್ ಮನೆಗೆಲ್ಲ, ಈಗೆಲ್ಲ ಹೊರಗೆ ಬಿದಿರಿನ ಮನೆ ಮಡ್ಕೊಂತಾರೆ. ಹೌದಾ? ಹಂಗೆ ಒಂದೊಂದು ಹೋಗತಿ, ಒಂದೊಂದು ಬರ್ತೈತಿ. ನಾವು ಬೇಸರಾಗಿ ಬಿಟ್ಟಿದ್ದು ಈಗಿನ ಹುಡುಗರಿಗೆ ಹೊಸದು ಅಂಥೇಳಿ ಟ್ರೆಂಡ್ ಅಂತಾರೆ. ನಮಗದು ಅವ್ರಿಗೆ ಟ್ರೆಂಡ್ ಅನಿಸಿದ್ದು ನಮಗೆ ಅದು ಬೇಸರಾಗಿರ್ತೈತಿ. ಹಂಗೆ ನೋಡು. ಮತ್ತು ಏನಂತಿ, ಏನೇನು ಅಡುಗೆ ಮಾಡ್ಯಾಳ ಸೊಸಿ? ನೀ ಏನೇನು ಹೇಳ್ಕೊಟ್ಟೆ ಅಡುಗೆನ? ಮಗ ಪಾರಕ್ಕ, ಈ ಹುಡುಗಿಗಂತೂ ಏನೇನು ಅಡುಗೆ ಬರೋದಲ್ವಾ? ನಿನ್ನ ಮುಂದೆ ಏನು ಮುಚ್ಚಿಟ್ಕೊಳ್ಳೋದು? ನೀನು ಬೇರೆ ಕಲ್ಲ ಏನಲ್ಲ, ಏನೇನೇನೇನು ಅಡುಗೆ ಬರೋದಲ್ವ? ಎಲ್ಲ ಇನ್ನು ಮೇಲೆ ಕಲಿಸ್ಬೇಕು. ಮುಂಜಾನೆ ತಿನ್ನೋ ತಿಂಡಿ ಮಧ್ಯಾಹ್ನಕ್ಕೆ ಇಟ್ಟಾಳ ನೋಡ. ಈಗ ಪೂರಿ ಪಲ್ಯ ಮಾಡ, ಈಗ ಮಧ್ಯಾಹ್ನ ಯಾರು ತಿಂತಾರೆ? ಅದು ಎಣ್ಣೆ ಐಟಮು, ಎದೆ ಉರಿದು ಹೊಕ್ಕತಿ. ಏನೇನು ಅಡುಗೆ ಮಾಡೋ ಮುಂಚೆನಾರ ಕೇಳಿಲ್ಲ ನನ್ನ, ಅದು ಇಲ್ಲ. ಇನ್ನು ಹೆಂಗೆ ತಿನ್ಬೇಕೇನ? ಈಗ ನಾನಂತರೂ ಒಂದು ಮುದ್ದೆ ಜರಿಕೆಂತ ತಿನ್ಬೇಕು ಅಂತೇಳಿ ತೀರ್ಮಾನ ಮಾಡಿ ನೋಡು. ಬಿಡವ, ಮುದ್ದೆ ಹಾಕ್ತಿರಿಕೆಂತಿ. ಬಾ ನಮ್ಮ ಮನೆಗೆ ರೊಟ್ಟಿ ಇಸ್ಕೊಂಬರಂತಿ, ಮಾಡ್ರಿ ಇಟ್ಟ ನಾನು ರೊಟ್ಟಿನ.
ಇವತ್ತು ನಿನ್ನ ಮನೆಗೆ ಇಸ್ಕೊಂತಾನೆ, ನಾಳೆ ಇನ್ನೊಬ್ರು ಮನೆಗೆ ಇಸ್ಕೊಂತಾನೆ. ಅದ್ಯಾಕೆ ಬೇಕು ನನಗೆ? ಮಾಡಂತ ಹೇಳ್ತಾನೆ ಸೊಸಿನ, ಮಾಡಲಿ ಬಿಡು. ನೋಡುವ, ಮಾಡಿಸ್ಕೊಂಡು ತಿಂದ್ರು ಅಂತೂ ಚಲೋನ. ಆಕಿನೂ ಕೆಲಸ ಕಲ್ತಂಗೆ ಆಕತಿ. ನಿನಗೂ ಬೇರೆ ಮನೆಯಿಂದ ರೊಟ್ಟಿ ಬಂದು ತಿನ್ನೋದು ತಪ್ತತಿ. ಹೌದಾ? ನಮ್ಮ ಮನ್ಯಾಗ ನಾವು ಅಂಬ್ಲಿನ ಗಂಜಿನ ಊಟ ಮಾಡಿದ್ರೆ ಆಗ್ತದೆ, ಹೌದಲ್ಲ? ಮತ್ತು ಎಷ್ಟೆಷ್ಟು ವರದಕ್ಷಿಣೆ ಕೊಟ್ಟ ಅಲ್ಲ. ನೀನು ಇಷ್ಟು ದೊಡ್ಡ ಸರ ಹಾಕ್ಕೊಂಬಿಟ್ಟು ಕೊಳ್ಳಾಗ. ಈ ಸರನ ಪರಕ್ಕ ಇದನ್ನ ಕೇಳಿದೆ ನೀನು? ಹ್ಞೂ, ಅದನ್ನು ಎಣ್ಣೆ ಕೊಳ್ಳ ಕಟ್ಟ ಚೈನ್ ಆಗೈತಿ, ಅದನ್ನ ನೀ ಹಾಕ್ಕೊಂಡಿ ಎಲ್ಲ ಕೊಳ್ಳಾಗ. ಮೊನ್ನೆ ಹೊಲ ಮಾರಲಿಲ್ಲ ನೇವ ಮದುವೆಯಾಗ, ಅವಾಗ ಉಳಿದ ರೊಕ್ಕದಾಗ ತಗೊಂಡೆ. ಎಷ್ಟು ಮುಡ್ತೇವ ಇದಕ್ಕೆ? ಎಷ್ಟು ದಪ್ಪ ಐತಿ? ಎಷ್ಟು ತೊಲಿ ಐತಿ? ಈಗ 8 ತೊಲಿ ಐತಿ ನೋಡು. ನಿನ್ನ ಮುಂದೆ ಯಾಕೆ ಸುಳ್ಳು ಹೇಳಿ? ಸೊಸಿಗೆ ತವ್ರ ಮನ್ಯಾಗ ಬಂಗಾರ ಹಾಕಿದ್ರ, ನಾನು ಸ್ವಲ್ಪ ಹಳೆ ಬಂಗಾರ ಇದ್ವು ಎಲ್ಲ ಸೇರಿಸಿ ಕರಗಿಸಿ ಒಂದು ಚೈನ್ ಸಾಕಂತೇಳಿ ಮಾಡ್ತೀನಿ. ಹೆಂಗೂ ಆಕಿ ದಪ್ಪ ಗುಂಡಗದಳಲ್ಲ, ದಪ್ಪನ ಚೈನ ಕಾಣ್ತೈತೆ ಆಕಿಗೆ ಕೊಳ್ಳಾಗ, ತೆಳ್ಳಂತ ಕಾಣಂಗಿಲ್ಲ. ಈಗ ಮನ್ಯಾಗ ಯಾಕೆ ಕೆಲಸದಾಗ ಅಂಥೇಳಿ ನಾನು ಹಾಕ್ಕೊಂಡೆ 2 ದಿನ. ಎಲ್ಲರೂ ಹೊಂಟಾಗ ಆಕಿ ಹಾಕ್ಯಂತಾಳ, ನಾ ಎಲ್ಲರ ಹೊಂಟಾಗ ನಾ ಹಾಕ್ಯಂತಾನೆ. ಅಲ್ಲ, ಮತ್ತು ಇಬ್ಬರು ಹೊತ್ತಿಗೆ ಏನು ಮಾಡ್ತೀರಿ? ಅವಾಗ ಹಂಗೆ ನಿಮ್ಮಂತರ ಯಾರು ಇರ್ತೀರಲ್ಲ, ಅವ್ರು ಇಸ್ಕೊಂಡು ಹಾಕ್ಯಂಡು ಹೋಗೋದವ, ಮತ್ತು ಬಂದು ಬೀಚ್ ಕೊಟ್ರೆ ಆಯ್ತು. ಅದ್ರಾಗ ಏನು ದೊಡ್ಡ ವಿಷಯ ಐತಿ? ಕುತ್ಕ, ಏನು ಕುಡಿತೀನಿ ನೀನು? ಚಹಾ ಕುಡಿತೀಯ, ಕಾಫಿ ಕುಡಿತೀಯ, ಏನು ಕುಡಿತಿ ಅಂದಂಗೆ ನೀನು ಸುಸಿ ಬಸ್ರು ಆದ್ಮೇಲೆ ಬರಲೇ ಇಲ್ಲ ಬಿಡು. ಏನು ನಾನೇನು ಬಾಣತನ ಮಾಡ್ಸ್ಕೊಂಡ ಬರ್ತಾಳನ ಈಕಿ, ಅಲ್ಲಿವರೆಗೂ ಈ ಕಡೆ ಹಾಯಂಗಿಲ್ಲ ಅಂತ ಅನ್ಕೊಂಡಿದ್ದೆ. ಬಿತ್ರಿ ಕುತ್ಗಾನು ಅಲ್ಲ, ಬರೀ ನಿಂದ್ರಿಸ್ಕೊಂಡ ಮಾತಾಡ್ತಾಳೆ. ಮೊನ್ನೆ ಮದುವೆ ಮಾಡ್ಯಾಳ, ಇನ್ನು ಬೂಂದಿ ಉಂಡಿ, ರವೆ ಉಂಡಿ, ಮತ್ತು ಶೇಂಗಾ, ಖಾರ, ಅವಲಕ್ಕಿ ಹುರಿದವು ಎಲ್ಲವೂ ಇರ್ತಾವೆ. ತಿಂದು ಹೋದ್ರಾತಂತ ನಾ ಬಂದ್ರೆ ಈಕಿ ನೋಡ ಒಳಗೆ ಕರಿವಲ್ಲ, ನನ್ನ ಕುಂದ್ರ ಅನ್ನೋವಲ್ಲ, ಬರೀ ನಿಂದಿಸ್ಕೊಂಡ ಮಾತಾಡ್ತಾಳೆ. ಈ ಹೊರ ಕಳ್ಸರ್ಗತಿ. ಪರವ ಏನು ಯೋಚನೆ ಮಾಡಕತ್ತಿ ಪರವ? ಹಾಂ ಏನಿಲ್ವಾ, ಏನಿಲ್ಲ. ಮತ್ತು ಮದುವೆಗೆ ಏನೇನು ಅಡುಗೆ ಮಾಡಿಸಿದ್ದಿ ನೀನು? ಎಲ್ಲೈತೆ ನಿನ್ನ ತಲೆ? ನಿನ್ನ ಸೊಸಿ ಹೆಂಗದಾಳ? ಬಸರಿದ್ಲಲ್ಲ, ಆರಾಮದಾಳನ ಅಂತ ಕೇಳಿದೆ ನಾನು ನಿನಗೆ. ಮನೆತನ ಮಾಡ್ಕೊಂಡ ಬರ್ತಾಳನ ಅಂತ ಹೇಳಿ ನಾ ತಿಳ್ಕೊಂಡಿದ್ದೆ ಅಂತ ಅಂತೀನಿ. ನೀನು ಮತ್ತೆ ಮದುವೆಗೆ ಏನೇನು ಅಡುಗೆ ಮಾಡಿಸಿದ್ರಿ ಅಂತೀರಿ? ಮದುವೆಗೆ ಬೂಂದಿ ಲಾಡು ಮಾಡಿಸಿತ್ತು, ರವೆ ಲಾಡು ಮಾಡಿಸಿತ್ತು, ಬಂದು ಉಂಡು ಹೋಗಿದ್ದಿಲ್ಲ ಇವ ಮದುವೆಗೆ. ಅದ ಮತ್ತೆ ನೀನು ಹೊಸದಾಗ ಮಾಡಿಸ್ಲಿ? ಹೌದು ನೋಡು, ಹೌದು, ಬಂದು ಊಟ ಮಾಡಿ ಹೋಗಿದ್ದೆ ನಾನು. ಒಟ್ಟು ಖಾಲಿ ಅದವನ, ಹೌದಲ್ಲ? ಎಲ್ಲರಿಗೂ ಹಂಚಿದ್ರೆ ಸರಿ ಅದುವ, ಹೆಚ್ಚಾಗಿ ಏನಾರ ಉಳಿದು ಹಾಳದವ. ಅಲ್ಲ ಆಂಟಿಯಾರ, ಕುತ್ಕೊಳ್ರಿ, ಅಲ್ಲ ನಿಂತ್ಕೊಂಡೇ ಮಾತಾಡ್ತಾ ಇದ್ದೀರಿ, ಕುತ್ಕೊಳ್ರಿ. ಅಯ್ಯೋ ನನ್ನ ಸೊಸಿಯ ಎಷ್ಟು ದೊಡ್ಡ ಹೇಳಿದೆವ, ಬಂದಾಗ ಕುತ್ಕೊಳ್ರಿ ಅಂತ ಹೇಳೋದಲ್ಲನ? ನಿಮ್ಮ ಮನ್ಯಾಗ ಏನು ಹೇಳಕೊಟ್ಟಿಲ್ಲ ನಿನಗೆ? ಕುತ್ಕರ್ರಿ ಬಂದವ್ರಿಗೆ ಅಂತ ಹೇಳೋದು, ಕಾಫಿ ಕೊಡೋದು, ಟೀ ಕೊಡೋದು, ಅವನ್ನೆಲ್ಲ ಮಾಡ್ಬೇಕು ಗೊತ್ತಾನ? ಅಂದಾಗ ಜನ ಮನೆಗೆ ಬಂದು ಹೋಗಿ ಮಾಡ್ತಾರೆ. ಬಂದು ಇಷ್ಟೊತ್ತಾತು ನಾನು ಕಾಲು ನೋಯಾಕತ್ಬಿಟ್ಟದನ್ನು ನನಗೆ. ನೀ ಕುತ್ಕೊಳ್ರಿ ಅಂತ ಹೇಳಿದ್ರೆ ನಾ ಇನ್ನೂ ಕುತ್ಕೊಂತ ಇರಲಿಲ್ಲ ನೋಡು. ಅದಕ್ಕೆ ನಾನು ಸುಮ್ಮನಿದ್ದೆ, ನೀ ಹೇಳ್ತೇನಿಲ್ಲ ಅಂಥೇಳಿ. ನಾನು ಸ್ವಲ್ಪ ನೋಡಿ ನಾನು ಹೇಳಕ್ಕಿದ್ದೆ, ಅಷ್ಟೊತ್ತಿಗೆ ಹೇಳಿದೆ ಅಲ್ಲ, ಹಿಂಗೆ ಮೇಲ್ ಬುದ್ಧಿನ ಕಲ್ತ್ಕೋಬೇಕು ಹೇಳೋದು ಗೊತ್ತಾನ? ಏನು ಕಲಿಯಂಗಿಲ್ಲ, ಏನಿಲ್ಲ, ಬಂದು ನಮ್ಮ ಹೆಣಕ್ಕೆ ಮೂಲ ಆಗಿಬಿಡ್ತಾರೆ. ಇಲ್ಲಿ ಮದುವೆ ಒಂದು ಮಾಡ್ಕೊಂಬಂದ್ರೆ ಮುಗಿಲಿಲ್ಲ, ಎಲ್ಲ ಕಲಿಬೇಕು ಮನೆ ನಡೆಸೋ ಕೆಲಸನ. ಆತ್ರಿ ಅತ್ತೆಯವ್ರು, ಇನ್ನು ಕಲಿತೇನ್ರಿ. ನೂತನ ಮಾಡ್ಕೊಂತ ಇನ್ನು ಕಲಿತೇನ್ರಿ ಅನ್ನೋದಲ್ಲ, ಇನ್ನು ಮೇಲೆ ಎಲ್ಲದೂ ಕಲಿಬೇಕು. ಸರೋಜವ್ವ, ನಾ ಆದ್ರೂ ಕುತ್ಕೊಂಡವ, ನೀನು ಕುತ್ಕ. ಮತ್ತು ತಾಯಿ ಒಂದು ಕಪ್ ಚಹಾ ಮಾಡುವ, ನನಗೊಂದು ಕಪ್ಪು, ನಿಮ್ಮ ಅತ್ತಿಗೊಂದು ಕಪ್ ಕಡಕ್ಕಾಗಿ ಚಹಾ ಮಾಡು, ಭಾಳ ಸ್ಟ್ರಾಂಗ್ ಆಗ್ಬೇಕು ನೋಡು. ಕುತ್ಕೊಳ್ಳ ಸರೋಜವ್ವ, ಎಷ್ಟೊತ್ತು ತನಕ ನಿಂತ್ಕೊಂತಿದ್ದಿ? 2 ಕಪ್ ಚಾಕ್ಕೆ ಎಷ್ಟು ಸಕ್ಕರೆ ಹಾಕಬೇಕು, ಎಷ್ಟು ನೀರು ಹಾಕಬೇಕು, ಎಷ್ಟು ಹಾಲು ಹಾಕಬೇಕು, ಮತ್ತು ಚಹಾ ಪುಡಿ ಎಷ್ಟು ಹಾಕಬೇಕು? ಪರವ ಅಂದಂಗೆ ನೀ ಕುತ್ಕ, ನಾನು ಚಹಾ ಮಾಡ್ತೀನಿ. ಆಕೆಗೆ ಮಾಡಕ್ಕೆ ಬರ್ತೈತೇನಿಲ್ಲ ಗೊತ್ತಿಲ್ಲ. ಇನ್ನೂ ಬಂದಾಳ, ಇವತ್ತಿನ್ನೂ ಅಡುಗೆ ಮನೆಗೆ ಹೊಕ್ಕಾಳ, ಯಾರಿಗೆ ಗೊತ್ತು, ನೋಡ್ಕೊಂಬರ್ತಾನೆ ನಾನು. ಕುತ್ಗಾಳ ಸರೋಜವ್ವ, ಮಾಡ್ತಾಳ, ಕೇಳಿದ್ರೆ ಹೇಳಕ್ಕೆ ಬರ್ತೈತಿ. ಅತ್ತೆಯವ್ರ